Good morning, dear students. I am Dr. Nagaraj. I already spoke to you in general and in detail in my previous video. So, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನನ್ನ ಬಗ್ಗೆ, ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ, ನಾನು ಮಾಡ್ತಕ್ಕಂಥ ಪಾಠದ ಬಗ್ಗೆ, ಯಾವ ರೀತಿ ನಾನು ಈ ಪಾಠನ ಮಾಡ್ತಾ ಹೋಗ್ತೀನಿ, ಇದರಿಂದ ನಿಮ್ಗೆ ಯಾವ ಥರ ಅನುಕೂಲ ಆಗ್ಬೋದು, ಯಾವ ರೀತಿ ಉಪಯೋಗ ಆಗ್ಬೋದು, ಮತ್ತು ವಾಟ್ ಆರ್ ಆಲ್ ದ ಫೆಸಿಲಿಟೀಸ್ ಯು ಕ್ಯಾನ್ ಗೆಟ್ ಬೈ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಅಂತ ಎಲ್ಲ ಸ್ವಲ್ಪ ಡೀಟೇಲಾಗಿ ಹೇಳಿದ್ದೀನಿ. ಸೊ ಈಗ ನಾವು ಡೈರೆಕ್ಟಾಗಿ ಸಿಲೆಬಸ್ಗೆ ಜಂಪ್ ಆಗೋಣ. ಫಸ್ಟ್ ಪಿ ಯು ಸಿನಲ್ಲಿ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಫಿಸಿಕಲ್ ವರ್ಲ್ಡ್ ಅಂತ. ಫಿಸಿಕಲ್ ವರ್ಲ್ಡ್ ಬಂದುಬಿಟ್ಟು ಫಸ್ಟ್ ಚಾಪ್ಟರ್. ಡಿಯರ್ ಸ್ಟೂಡೆಂಟ್ಸ್, ಇದು ಒಂಥರ ಇಂಟ್ರೊಡಕ್ಟರಿ ಚಾಪ್ಟರ್ ಇದ್ದಂಗೆ. ಇದರಲ್ಲಿ ಏನು ಕ್ವಶನ್ಸ್ ಎಲ್ಲ ಏನು ಬರೋದಿಲ್ಲ. ಫಸ್ಟ್ ಚಾಪ್ಟ್ರಿಂದ ಮೇಯ್ನ್ ಎಕ್ಸಾಮ್ಸಲ್ಲಿ ಮೇ ಬಿ 1 or 2 ಕ್ವಶನ್ಸ್ ಬರ್ಬೋದು. ಆದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂತ ಬಂದರೆ ಕ್ವಶನ್ಸ್ ಬರೋದಿಲ್ಲ. ಹಾಗಂತ ಹೇಳ್ಬಿಟ್ಟು ಈ ಚಾಪ್ಟರ್ ನಾವು ನೆಗ್ಲೆಕ್ಟ್ ಮಾಡಬೇಕಾ? ಆ ಥರ ಎಲ್ಲ ಏನಿಲ್ಲ. ಯಾಕಂದರೆ ನಾವು ಯಾವುದೇ ಆಗಲಿ ಓದಬೇಕಾದ್ರೆ ಬರೀ ಮಾರ್ಕ್ಸನ್ನು ಅಷ್ಟೇ ಮೈಂಡಲ್ಲಿ ಇಟ್ಕೋಬಾರ್ದು. ಅದರಿಂದ ನಮ್ಗೆ ಏನೇನು ಅನುಕೂಲ ಆಗುತ್ತೆ ಮತ್ತು ಆ ಚಾಪ್ಟರ್ ಮುಂದಿನ ಸಬ್ಸಿಕ್ವೆಂಟ್ ಕ್ಲಾಸಸ್ಗೆ, ಸಬ್ಸಿಕ್ವೆಂಟ್ ಟಾಪಿಕ್ಸ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸೊ ಫಿಸಿಕಲ್ ವರ್ಲ್ಡ್ ಅಂತ ಬಂದರೆ ಈ ಚಾಪ್ಟರ್ನಲ್ಲಿ ಏನೇನಿದೆ, ಫಸ್ಟ್ ಕಂಟೆಂಟ್ಸ್ ಏನೇನಿದೆ. ಫಸ್ಟ್ ಕಂಟೆಂಟ್ ಅಂತ ಬಂದರೆ ವಾಟ್ ಈಸ್ ಫಿಸಿಕ್ಸ್ ಅಂತ ಇದೆ. ಸೊ ಫಿಸಿಕ್ಸ್ ಅಂದರೆ ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡಬೇಕು. ಆಮೇಲೆ ಸೈನ್ಸ್ ಆ್ಯಂಡ್ ಸೈಂಟಿಫಿಕ್ ಮೆಥಡ್ ಅಂತ. ಸೈನ್ಸ್ ಅಂದರೆ ಏನು, ಸೈಂಟಿಫಿಕ್ ಮೆಥಡ್ ಅಂದರೆ ಏನು. ಆಮೇಲೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಫಿಸಿಕ್ಸ್ ಆ್ಯಂಡ್ ಸೈನ್ಸ್ ಇನ್ ಟೆಕ್ನಾಲಜಿ, ದಟ್ ಈಸ್ ಫಿಸಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಆ್ಯಂಡ್ ಆಲ್ಸೋ ಸ್ಕೋಪ್ ಆಫ್ ದ ಫಿಸಿಕ್ಸ್, ಎಲ್ಲೆಲ್ಲಿ ಫಿಸಿಕ್ಸ್ ನಮಗೆ ಅಪ್ಲೈ ಆಗ್ತಾ ಇದೆ, ಯಾವ್ಯಾವ ಫೀಲ್ಡಲ್ಲಿ ನಾವು ಫಿಸಿಕ್ಸನ್ನು ನೋಡ್ಬೋದು, ದಟ್ ಈಸ್ ಸ್ಕೋಪ್ ಆಫ್ ಫಿಸಿಕ್ಸ್. ಆ್ಯಂಡ್ ಆಲ್ಸೋ ಫಿಸಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಲೇ ಹೇಳಿದೆ ಅದನ್ನು. ಅದಾದಮೇಲೆ ಸಮ್ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ದೇರ್ ಆರ್ 4 ಫೋರ್ಸಸ್ ಇನ್ ನೇಚರ್: ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ನ್ಯೂಕ್ಲಿಯರ್ ಫೋರ್ಸ್, ಓಕೆ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ 4 ಥರದ ಫೋರ್ಸಸ್ ಇದೆ. ಅವನ್ನ ಬ್ರೀಫಾಗಿ ತುಂಬ ಬ್ರೀಫಾಗಿ ಸ್ವಲ್ಪ ಕಲಿಬೇಕು. ಅದಾದಮೇಲೆ ನೇಚರ್ ಆಫ್ ದ ಫಿಸಿಕಲ್ ಲಾಸ್ ಅಂದರೆ ಏನು, ಥಿಯರಿ ಅಂದರೆ ಏನು, ಲಾ ಅಂದರೆ ಯಾವ ಥರ ಇರುತ್ತೆ, ಲಾಗೂ ಥಿಯರಿಗೂ ಏನು ಡಿಫ್ರೆನ್ಸು, ಇದನ್ನು ನಾವು ನೋಡ್ತೀವಿ. ಮಧ್ಯದಲ್ಲಿ ಕಾಂಟ್ರಿಬ್ಯೂಷನ್ ಆಫ್ ಇಂಡಿಯನ್ ಫಿಸಿಸಿಸ್ಟ್ ಟು ದ ಫಿಸಿಕ್ಸ್, ಇದೆಲ್ಲನ ಔಟ್ಲೈನ್ ಆಫ್ ದಿ ಚಾಪ್ಟರ್, ಫಿಸಿಕಲ್ ವರ್ಲ್ಡಿನ ಔಟ್ಲೈನ್. ಓಕೆ, ನಾನು ಫಸ್ಟ್ಗೆ ಹೇಳಿದೆ ವಾಟ್ ಈಸ್ ಫಿಸಿಕ್ಸ್ ಅಂತ ಹೆಡ್ಡಿಂಗ್. ವಾಟ್ ಈಸ್ ದ ಮೀನಿಂಗ್ ಆಫ್ ಫಿಸಿಕ್ಸ್? ನೋಡಿ, ಫಿಸಿಕ್ಸ್ ಅಂದ ತಕ್ಷಣ ನಾರ್ಮಲಿ ನಮ್ಗೆ ಏನಾಗುತ್ತೆ, ಒಂಥರ ಇನಿಷಿಯಲ್ ಫಿಯರ್ ಸ್ಟಾರ್ಟ್ ಆಗುತ್ತೆ. ಸುಮಾರು ಜನಕ್ಕೆ ಇದೊಂದು ಒಂದು ಇದೆ. ಫಿಸಿಕ್ಸ್ ಆಲ್ವೇಸ್ ದಟ್ ವರ್ಡ್ ಕಮ್ಸ್ ವಿತ್ ಇನಿಷಿಯಲ್ ಫಿಯರ್. ಫಿಸಿಕ್ಸ್ ಅಂದರೆ ಸಾಕು ಏನೋ ಒಂಥರ ಲೆಂತಿ ಈಕ್ವೇಷನ್ಸ್ ಅಥವಾ ಟೂ ಮೆನಿ ಡಿರೈವೇಷನ್ಸ್, ನ್ಯೂಮರಿಕಲ್ಸ್, ಆಮೇಲೆ ಏನೋ ಒಂಥರ ಡಿಫ್ರೆಂಟ್ ಡಯಾಗ್ರಾಮ್ಸ್, ಕಾನ್ಸೆಪ್ಟ್ಸ್, ಹೀಗೆ ಏನೋ ಒಂದು ಆಲ್ರೆಡಿ ಪ್ರೀ ಆಕ್ಯುಪೈಡ್ ಮೈಂಡ್. ಅದು ಫಿಸಿಕ್ಸ್ ಅಂದರೆ ಒಂದು ರೀತಿಯ ಭಯ ಹುಟ್ಟಿಸೋ ಸಬ್ಜೆಕ್ಟ್ ಅಂತ. ಡಿಯರ್ ಸ್ಟೂಡೆಂಟ್ಸ್, ಐ ಟೆಲ್ ಯು, ಫಿಸಿಕ್ಸ್ ಈಸ್ ರಿಯಲಿ ನಾಟ್ ಎ ಸ್ಕೇರಿ ಸಬ್ಜೆಕ್ಟ್, ನಾಟ್ ಅ ಡಿಫಿಕಲ್ಟ್ ಆರ್ ಟಫ್ ಸಬ್ಜೆಕ್ಟ್. ನೀವು ಅಂದ್ಕೊಂಡಷ್ಟು ಭಯ ಪಡೋಂಥದ್ದು ಏನೂ ಇಲ್ಲ. ಆ್ಯಕ್ಚುಲಿ ನಾವು ಸುತ್ತಮುತ್ತ ನೋಡೋ ಘಟನೆಗಳೇ ಫಿಸಿಕ್ಸ್, ಸುತ್ತಮುತ್ತ ನಡೆಯೋ ಇನ್ಸಿಡೆಂಟ್ಗಳಲ್ಲೇ ಫಿಸಿಕ್ಸ್ ಇದೆ. ಈ ಫಿಸಿಕ್ಸನ್ನು ನಾವು ಸಾಕಷ್ಟು ಕೇಸ್ಗಳಲ್ಲಿ ನೋಡ್ತಾ ಹೋಗ್ತೀವಿ, ಆಯಿತಾ. ಒಂಥರ ಫಿಸಿಕ್ಸ್ ಅನ್ನೋದು ನಮ್ಮ ಡೇ ಟು ಡೇ ವರ್ಕಲ್ಲಿ ಎಲ್ಲ ಕಡೆಗೂ ಇದೆ. ಒಂದು ನೀವು ವಾಲ್ಕೆನೋ ಎರಪ್ಷನ್ವರೆಗೂ ಹೋಗೋದು ಬೇಡ. ಮಳೆ ಬರಬೇಕಾದ್ರೆ ರೈನ್ಬೋ ಫಾರ್ಮೇಷನ್ ಆಗುತ್ತಲ್ವಾ, ರೈನ್ಬೋ ಫಾರ್ಮೇಷನ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಫಿಸಿಕ್ಸ್. ಆಮೇಲೆ ಗುಡುಗು, ಸಿಡಿಲು, ಆಯಿತಾ, ಲೈಟ್ನಿಂಗ್ ಸ್ಟ್ರೋಕ್, ಥಂಡರ್, ದಟ್ ಈಸ್ ಆಲ್ಸೋ ಫಿಸಿಕ್ಸ್. ಆಮೇಲೆ ಈಗ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಳೆ ಬಂದಾಗ ವೆಹಿಕಲ್ ಸ್ಕಿಡ್ ಆಗುತ್ತೆ, ದಟ್ ಈಸ್ ಫಿಸಿಕ್ಸ್. ಆಮೇಲೆ ರೋಡಲ್ಲಿ ಆಕ್ಸಿಡೆಂಟ್ ಆದಾಗ ಯಾಕೆ ಆಕ್ಸಿಡೆಂಟ್ ಆಯಿತು, ಅಲ್ಲಿ ರೋಡಲ್ಲಿ ಏನಾದ್ರು ಹಂಪ್ ಇತ್ತಾ ಅಥವಾ ತುಂಬ ಫಾಸ್ಟಾಗಿ ಹೋಯ್ತಾ ವೆಹಿಕಲ್, ವಿಸಿಬಿಲಿಟಿ ಕಡಿಮೆ ಇದೆಯಾ, ದಟ್ ಈಸ್ ಫಿಸಿಕ್ಸ್. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಟೂತ್ ಪೇಸ್ಟ್ ಕ್ಯಾಪ್ ಅನ್ನ ಟರ್ನ್ ಮಾಡ್ತಿರಲ್ಲ, ಆ ಟರ್ನಿಂಗ್ ಅಲ್ಲಿ ಫಿಸಿಕ್ಸ್ ಲಾ ಇದೆ, ಆಯ್ತಾ. ಟೂತ್ ಪೇಸ್ಟ್ ಅನ್ನ ಪ್ರೆಸ್ ಮಾಡ್ತಿರಲ್ಲ, ಪ್ರೆಷರ್ ಅಪ್ಲೈ ಮಾಡ್ತಿರಲ್ಲ, ದೇರ್ ಈಸ್ ಫಿಸಿಕ್ಸ್. ಈಗ ಪೆನ್ ತಗೋತೀರಾ, ಪೆನ್ ಅನ್ನು ಹಿಂಗೆ ಪ್ರೆಸ್ ಮಾಡ್ತೀರಾ, ಪ್ರೆಸ್ ಮಾಡಿದಾಗ ಅಲ್ಲಿ ಒಳಗಡೆ ಸ್ಪ್ರಿಂಗ್ ಆಕ್ಷನ್ ಆಗುತ್ತೆ, ದೇರ್ ಈಸ್ ಫಿಸಿಕ್ಸ್. ಸೊ ನೀವು ಯಾವ ಎಕ್ಸಾಂಪಲ್ ಅನ್ನು ತಗೊಂಡ್ರು ಕೂಡ ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಯು ಕ್ಯಾನ್ ಸಿ ದಿ ರೋಲ್ ಆಫ್ ಫಿಸಿಕ್ಸ್ ಓವರ್ ದೇರ್. ಬರೀ ನಮ್ಮ ಅರ್ತ್ ಮೇಲೆ ಅಲ್ಲ, ಆಕಾಶ ನೋಡಿ ನೀವು ರಾತ್ರಿ ಹೊತ್ತು ಕೋಟ್ಯಾಂತರ ನಕ್ಷತ್ರಗಳು ಕಾಣಿಸ್ತವೆ. ಆ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ಕಥೆ ಇದೆ. ಆ ನಕ್ಷತ್ರಗಳ ಮೂವ್ಮೆಂಟಲ್ಲಿ, ಆ ನಕ್ಷತ್ರಗಳ ಅಟ್ಮಾಸ್ಫಿಯರಲ್ಲಿ ಫಿಸಿಕ್ಸ್ ಇದೆ. ಸೊ ಹೀಗೆ ಫಿಸಿಕ್ಸ್ ಅನ್ನೋದು ಬ್ರಹ್ಮಾಂಡ. ಬರೀ ಫಿಸಿಕ್ಸ್ ಅನ್ನೋದು ನಮ್ಮ ಕ್ಲಾಸ್ ರೂಮಿಗೆ ಅಷ್ಟೇ ಕನ್ಫೈನ್ ಆಗಿದೆ, ಅಥವಾ ನಮ್ಮ ಮನೆಗಷ್ಟೇ ಕನ್ಫೈನ್ ಆಗಿದೆ, ಅಥವಾ ನಾನು ಇರೋ ಪ್ಲೇಸಿಗಷ್ಟೇ ಕನ್ಫೈನ್ ಆಗಿದೆ ಅಲ್ಲ. ಎಲ್ಲಿ ಹೋದ್ರೂ, ಯಾವ ಎಕ್ಸಾಂಪಲ್ ತಗೊಂಡ್ರು ಕೂಡ ಅಲ್ಲಿ ಒಂದು ರೀತಿಯ ಫಿಸಿಕ್ಸ್ ಇದೆ. ಸೊ ಅಂದರೆ ಫಿಸಿಕ್ಸ್ ಅನ್ನೋದು ನೇಚರಲ್ಲೇ ಇದೆ. ಅದಕ್ಕೆ ನಾವು ಹೇಳೋದು ವಾಟ್ ಈಸ್ ಫಿಸಿಕ್ಸ್ ಅಂದರೆ ಇಟ್ ಈಸ್
ಸ್ಟಡಿ ಆಫ್ ಫಂಡಮೆಂಟಲ್ ಲಾಸ್ ಇನ್ ನೇಚರ್ನಲ್ಲಿರ್ತಕ್ಕಂಥ ಮೂಲಭೂತ ಲಾಗಳು, ಮೂಲಭೂತ ನಿಯಮಗಳು, ನೇಚರ್ ಹೆಂಗ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದೇ ಫಿಸಿಕ್ಸ್. ಆಯ್ತಾ? ಕಾಮನ್ ಬಿಲ್ ಆಗೋದು ಅಂದ್ರೆ ರೈನ್ಬೋ ಫಾರ್ಮೇಷನ್ ಆಗೋದಿರ್ಬೋದು, ಅಥವಾ ಒಂದು ಆಬ್ಜೆಕ್ಟ್ ಮೇಲಿಂದ ಕೆಳಗಡೆ ಬೀಳೋದಿರ್ಬೋದು, ಗಾಳಿ ಬೀಸಿದಾಗ ಮರದಲ್ಲಿರೋ ಎಲೆಗಳು ಅಲ್ಲಾಡೋದಿರ್ಬೋದು, ನಾನು ಮಾತಾಡೋದು ನಿಮಗೆ ಕೇಳಿಸ್ತಿದೆಯಲ್ಲ ಆ ವೇವ್ಸ್ ಮೂವ್ ಆಗೋದಿರ್ಬೋದು, ಅಥವಾ ಏನಾದರೂ ತಗೊಳ್ಳಿ ನೀವು, ನೇಚರಲ್ಲಿ ನಡೆಯೋ ಪ್ರತಿಯೊಂದು ಘಟನೆನೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿದರೆ ಅದನ್ನು ನಾವು ಫಿಸಿಕ್ಸ್ ಅಂತ ಕರಿಬಹುದು. ಸೊ ದೇರ್ಫೋರ್ ಐ ಸೆಡ್ ಫಿಸಿಕ್ಸ್ ಈಸ್ ನಥಿಂಗ್ ಬಟ್ ಸ್ಟಡಿ ಆಫ್ ಫಂಡಮೆಂಟಲ್ laws present in the nature, which are governing the nature, which are main part of the nature. ಆಮೇಲೆ ಆ ಫಂಡಮೆಂಟಲ್ ಲಾಸ್ ಅನ್ನು ಕಲ್ತ ಮೇಲೆ ಆ ಲಾಗಳನ್ನು ಬೇರೆ ಬೇರೆ ಇನ್ಸಿಡೆಂಟ್ಗಳಿಗೂ ನಾವು ಅಪ್ಲೈ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಆಬ್ಜೆಕ್ಟ್ ಮೇಲಿಂದ ಕೆಳಗಡೆ ಬೀಳೋದು ನಾವು ಗ್ರಾವಿಟಿ ಅಂತ ಕರಿತೀವಿ. ಆಯ್ತಾ? ಈ ಗ್ರಾವಿಟಿ ಬಗ್ಗೆ ಕಲ್ತ್ಬಿಟ್ಟು ಬರೀ ಅಷ್ಟಕ್ಕೆ ಸೀಮಿತ ಆಗೋದಲ್ಲ, ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗೋದಲ್ಲ, ಅದನ್ನು ನಾವು ಒಂದು ಪ್ಲಾನೆಟ್ ಮತ್ತೆ ಸ್ಯಾಟಲೈಟ್ ಮಧ್ಯೆ ಇರ್ತಕ್ಕಂಥ ಅಟ್ರಾಕ್ಷನ್ಗೂ ಕೂಡ ಅಪ್ಲೈ ಮಾಡ್ತೀವಿ. ಪ್ಲಾನೆಟ್ ಮತ್ತೆ ಸ್ಟಾರ್ಗೆ ಮಧ್ಯೆ ಇರ್ತಕ್ಕಂಥ ಫೋರ್ಸ್ಗೂ ನಾವು ಅದನ್ನು ಅಪ್ಲೈ ಮಾಡ್ತೀವಿ. ಅಷ್ಟೇ ಅಲ್ಲ, ಇನ್ ದ galaxy there are so many stars, planets, asteroids, comets, etc. their movement also we can explain with the help of gravitational law what you study here. ಅಂದ್ರೆ ನೇಚರ್ ಅನ್ನು ನೀವು ಇಲ್ಲಿ ಕಲಿತು ಅದನ್ನ ನೆಕ್ಸ್ಟ್ ಕೂಡ ಅಪ್ಲೈ ಮಾಡಬಹುದು. ಸೊ ಇದನ್ನೆಲ್ಲ ಸೇರಿಸ್ಬಿಟ್ಟು ನಾನು ಫಿಸಿಕ್ಸ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಹೇಳ್ತೀನಿ. ಅಫ್ಕೋರ್ಸ್ ದಿಸ್ ಈಸ್ ನಾಟ್ ದ ಫೈನಲ್ ಸ್ಟೇಟ್ಮೆಂಟ್. ಅಂದ್ರೆ ಫಿಸಿಕ್ಸ್ ಅಂದ್ರೆ ಇಷ್ಟೇ ಅಂತ ಅಲ್ಲ, ಸುಮ್ಮನೆ ಒಂದು ಡೆಫಿನೇಷನ್ ಇರಬೇಕಲ್ಲ, ಅದಕ್ಕೆ ನಾನು ಒಂದು ಡೆಫಿನೇಷನ್ ಅನ್ನು ಹೇಳ್ತೀನಿ. ಏನಪ್ಪ ಅಂದರೆ ಫಿಸಿಕ್ಸ್ ಈಸ್ ಸ್ಟಡಿ ಆಫ್ ನೇಚರ್ ಅಂಡ್ ಹೆನ್ಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಸೇಮ್ ಥಿಂಗ್ ಫಾರ್ ಅದರ್ ಹ್ಯಾಪನಿಂಗ್ಸ್. ಅಂದರೆ ನೇಚರನ್ನು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಿ ಅಲ್ಲಿ ಬಂದಂಥ ನಾಲೆಡ್ಜಿಂದ, ಅಲ್ಲಿ ಗೇನ್ ಮಾಡಿದಂಥ ನಾಲೆಡ್ಜಿಂದ ಬೇರೆ ಬೇರೆ ಘಟನೆಗಳನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಉಪಯೋಗಿಸೋಂಥ ಒಂದು ಸ್ಟಡಿಯನ್ನೇ ನಾವು ಫಿಸಿಕ್ಸ್ ಅಂತ ಕರಿತೀವಿ. ಸೊ ಫಿಸಿಕ್ಸ್ ಈಸ್ ನಥಿಂಗ್ ಬಟ್ ಸ್ಟಡಿ ಆಫ್ ನೇಚರ್ ಅಂಡ್ ಹೆನ್ಸ್ ದಿ ಅಪ್ಲಿಕೇಶನ್ ಆಫ್ ದ ಸೇಮ್ ನಾಲೆಡ್ಜ್ ಟು ಎಕ್ಸ್ಪ್ಲೈನ್ ಅದರ್ ಹ್ಯಾಪನಿಂಗ್ಸ್ ಅರೌಂಡ್ ಅಸ್. ಸೊ ಇಷ್ಟು ಹೇಳಿದ ಮೇಲೆ ಒಂದು ಸ್ಟೆಪ್ ಮುಂದೆ ಹೋಗೋಣ. ಏನಪ್ಪ ಅಂತಂದರೆ ಸೈನ್ಸ್, ಫಿಸಿಕ್ಸ್ ಅನ್ನೋದು ಸೈನ್ಸಿನ ಒಂದು ಭಾಗ. ಇನ್ಫ್ಯಾಕ್ಟ್ ಎಷ್ಟೋ ಸತಿ ನಮ್ಗೆ ಹೆಂಗೆ ಅನಿಸುತ್ತೆ ಅಂದರೆ ಸೈನ್ಸ್ ಅಂದರೆ ಫಿಸಿಕ್ಸ್, ಫಿಸಿಕ್ಸ್ ಅಂದರೆ ಸೈನ್ಸ್ ಅನ್ನೋ ಥರ. ಅಫ್ಕೋರ್ಸ್ ದಟ್ ಈಸ್ ನಾಟ್ 100% ಕರೆಕ್ಟ್. ಸೈನ್ಸಲ್ಲಿ ಬರೀ ಫಿಸಿಕ್ಸ್ ಅಷ್ಟೇ ಅಲ್ಲ, ಕೆಮಿಸ್ಟ್ರಿ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಬಯಾಲಜಿ ಇದೆ, ಇನ್ನೂ ಬೇಕಾದಷ್ಟು ಬ್ರಾಂಚಸ್ ಇದೆ. ಆಯಿತಾ? ಬಯಾಲಜಿ ಅಂತ ತಗೊಂಡ್ರೆ ನಿಮಗೆ ಬಾಟನಿ ಅಂತ ಇದೆ, ಜುವಾಲಜಿ ಅಂತ ಇದೆ, ತುಂಬ ಇದೆ. ಒಟ್ಟಾರೆ ಸೈನ್ಸ್ ಅಂದ್ರೆ ಏನು? ವಾಟ್ ಆಕ್ಚುಲಿ ಸೈನ್ಸ್? ಸೈನ್ಸ್ ಈಸ್ ಒನ್ಸ್ ಅಗೇನ್ ಸಿಸ್ಟಮ್ಯಾಟಿಕ್ ಸ್ಟಡಿ. Physics is also systematic study, science is also systematic study, but only difference is systematic study of anything we can call it as science. Systematic study of the nature we call it as physics. Aita? So science ಬಂದ್ಬಿಟ್ಟು systematic study of everything around us. So science is nothing but a proper study, careful study, detailed study and of course systematic study. ಅಂದರೆ ಪ್ರತಿಯೊಂದನ್ನು ವಿವರವಾಗಿ ಒಂದು ಚೂರು ಬಿಡದೆ ಪ್ರತಿಯೊಂದನ್ನು ಕೂಡ ನಾವು ಕೂಲಂಕುಷವಾಗಿ, ಕನ್ನಡದಲ್ಲಿ ಕೂಲಂಕುಷ ಅಂತಾರೆ, ಸಿಸ್ಟಮ್ಯಾಟಿಕ್ ಆಗಿ ಡೀಟೇಲ್ ಆಗಿ ಸ್ಟಡಿ ಮಾಡೋದನ್ನು. ಆ ಥರ ಸ್ಟಡಿ ಮಾಡಿದರೆ ಅದನ್ನು ನಾವು ಸೈಂಟಿಫಿಕ್ ಮೆಥಡ್ ಅಥವಾ ಸೈಂಟಿಫಿಕ್ ಸ್ಟಡಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹೆಂಗೆ ಒಂದು ಎಕ್ಸಾಂಪಲ್ ನೋಡೋಣ. ಈಗ ತುಂಬ ದೂರ ಹೋಗೋದು ಬೇಡ. ಅಗೈನ್ I will come back to this pen only. ನೋಡಿ, ಈ ಪೆನ್ನಲ್ಲಿ ಸುಮಾರು ಪಾಯಿಂಟ್ಸ್ ಅನ್ನು ನಾವು ಕೇರ್ಫುಲ್ ಆಗಿ ಗಮನಿಸಬಹುದು. ನಾರ್ಮಲಿ ಒಬ್ಬ ಲೇ ಮ್ಯಾನ್ ಅಥವಾ ಸೈನ್ಸ್ ನಾಲೆಡ್ಜ್ ಇಲ್ಲದೆ ಇರೋನೊಬ್ಬ ಏನು ಮಾಡ್ತಾನೆ, ಈ ಪೆನ್ನನ್ನು ಕೊಟ್ಟರೆ ಹಿಂದೆ ಪ್ರೆಸ್ ಮಾಡ್ತಾನೆ, ಬರೀಲಿಕ್ಕೆ ಶುರು ಮಾಡ್ತಾನೆ, ಅಷ್ಟೇ ಮುಗೀತು. ಅದೇ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿ ಏನೇನನ್ನು ನೋಡ್ತೀನಿ, ಇಲ್ಲಿ ಪ್ರೆಸ್ ಮಾಡಿದೆ, ಪ್ರೆಸ್ ಮಾಡಿದಾಗ ನಿಬ್ ಹೊರಗಡೆ ಬಂತು, ಮತ್ತೆ ಪ್ರೆಸ್ ಮಾಡಿದಾಗ ನಿಬ್ ಒಳಗಡೆ ಹೋಯ್ತು. ಯಾಕೆ ಹಿಂಗೆ ಆಯಿತು, ಏನಾಗ್ತಾ ಇದೆ? ಓ, ಒಳಗಡೆ ಒಂದು ಸ್ಪ್ರಿಂಗ್ ಇದೆ, ಸ್ಪ್ರಿಂಗ್ ಆಕ್ಷನ್ ಆಗ್ತಾ ಇದೆ. ಆಯ್ತಾ? ಆಯಿತು, ನಾನು ಬರೀತಾ ಇದ್ದೀನಿ, ಇಂಕ್ ಹೊರಗಡೆ ಬರ್ತಾ ಇದೆ. ಕರೆಕ್ಟಾಗಿ ಇಷ್ಟೇ ದಪ್ಪದಲ್ಲಿ ಲೈನ್ ಬರ್ತಾ ಇದೆ. ಹೆಂಗೆ ಸಾಧ್ಯ? ಓ, ನಿಬ್ಬಲ್ಲಿ ಒಂದು ಡೆಫಿನೆಟ್ ಸೈಜ್ ಇರೋ ಒಂದು ಹೋಲ್ ಇದೆ. ಆ ಹೋಲ್ ಸೈಜ್ ವಿಲ್ ಡಿಸೈಡ್ ದ ಥಿಕ್ನೆಸ್ ಆಫ್ ದ ಲೈನ್. ಆಮೇಲೆ ಒಳಗಡೆಗೆ ಇಂಕ್ ಫಿಲ್ ಮಾಡಿದ್ದಾರೆ, ವಾಪಸ್ ಬರೆದೇ
ಬರದೇ ಇರೋ ಥರ ಒಂದು ಜೆಲ್ ಹಾಕಿದ್ದಾರೆ. ಅಂದರೆ ಇಂಕ್ ರಿವರ್ಸ್ ಫ್ಲೋ ಆಗೋದನ್ನು ತಡಿಲಿಕ್ಕೆ ನಾನು ಅಲ್ಲಿ ಒಂದು ಆಬ್ಜೆಕ್ಟನ್ನು ಇಡಬೇಕು. ನೆಕ್ಸ್ಟ್ ಈ ಪೆನ್ನನ್ನು ನಾನು ಇಟ್ಕೊಂಡಾಗ ಜಾರಿ ಜಾರಿ ಹೋಗ್ತಾ ಇದೆ, ಜಾರ್ದಂಗೆ ಇರ್ಲಿಕ್ಕೆ ಇಲ್ಲಿ ಏನೋ ಒಂದು ಗ್ರಿಪ್ಪನ್ನು ಕೊಟ್ಟಿದ್ದಾರೆ. ಅಂದರೆ ನಾನು ಇಲ್ಲಿ ಇಟ್ಕೊಂಡ್ರೆ ಮಾತ್ರ ಅದು ಜಾರೋದು ತಪ್ಪುತ್ತೆ, ಅಂದರೆ ಅಲ್ಲಿ ಸಾಕಷ್ಟು ಫ್ರಿಕ್ಷನ್ ಇದೆ. ನೋಡಿ ಈ ಥರ ಯೋಚನೆ ಮಾಡ್ತಾ ಹೋಗ್ತೀರಾ. ಆಮೇಲೆ ಮತ್ತೆ ಸ್ಪ್ರಿಂಗಿಗೆ ವಾಪಸ್ ಬಂದರೆ, ಸ್ಪ್ರಿಂಗ್ ಹಿಂಗೆ ಪ್ರೆಸ್ ಮಾಡಿದರೆ ಕಂಪ್ರೆಸ್ ಆಗುತ್ತೆ, ಬಿಟ್ಟರೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಕಂಪ್ರೆಷನ್ ಎಕ್ಸ್ಪ್ಯಾನ್ಷನ್ ಅಂದರೆ ಈ ಸ್ಪ್ರಿಂಗಿಗೆ ಒಂದು ಎನರ್ಜಿಯನ್ನು ಸ್ಟೋರ್ ಮಾಡ್ಕೊಳ್ಳುವಂಥ ಶಕ್ತಿ ಇದೆ. ಇದನ್ನೇ ನಾನು ಯೂಸ್ ಮಾಡಿಕೊಂಡು ಬೇರೆ ಹೊಸ ಥರದ ಅಪ್ಲಿಕೇಶನ್ಸ್ಗೆ ಅಪ್ಲೈ ಮಾಡ್ಬೋದಾ, ಹೊಸ ಒಂದು ಕೇಸ್ಗೆ ನಾನು ಇದನ್ನು ಅಪ್ಲೈ ಮಾಡ್ಬೋದಾ, ಎಲ್ಲಿ ಅಪ್ಲೈ ಮಾಡ್ಬೋದು, ಈ ಥರ ಯೋಚನೆ ಮಾಡ್ತಾ ಹೋಗ್ತೀರಾ. ಅಂದರೆ ಸೈಂಟಿಫಿಕ್ ಮೆಥಡ್ ಇದು. ಸೊ ಸ್ಪ್ರಿಂಗನ್ನು ನೋಡಿದ್ರಿ, ನಿಮಗೆಲ್ಲ ಗೊತ್ತಿದೆ ಸ್ಪ್ರಿಂಗ್ ನೋಡ್ಲಿಕ್ಕೆ ಈ ಥರ ಇರುತ್ತೆ, ಆಯ್ತಾ, ಈ ಥರ ಇರುತ್ತೆ. ಸೊ ಕಂಪ್ರೆಸ್ ಎಕ್ಸ್ಪ್ಯಾಂಡ್, ಕಂಪ್ರೆಷನ್ ಎಕ್ಸ್ಪ್ಯಾನ್ಷನ್, ಎಷ್ಟು ಫೋರ್ಸನ್ನು ಅದು ತಡ್ಕೊಳ್ಳುತ್ತೆ, ಆಯ್ತಾ. ಇದನ್ನ ಈ ಜಾಸ್ತಿ ಫೋರ್ಸನ್ನು ಅಪ್ಲೈ ಮಾಡಬೇಕು ಅಂದರೆ ಈ ಸ್ಪ್ರಿಂಗನ್ನು ನಾನು ಹೆಂಗೆ ಮಾಡಿಫೈ ಮಾಡಬೇಕು, ಇಲ್ಲಿರೋ ಟರ್ನ್ಸನ್ನು ಜಾಸ್ತಿ ಮಾಡಬೇಕಾ, ಅಥವಾ ಸ್ಪ್ರಿಂಗಿನ ಲೆಂತನ್ನು ಜಾಸ್ತಿ ಮಾಡಬೇಕಾ, ಅಥವಾ ಸ್ಪ್ರಿಂಗಲ್ಲಿರೋ ಮೆಟೀರಿಯಲನ್ನು ಚೇಂಜ್ ಮಾಡಬೇಕಾ, ಅಥವಾ ಸ್ಪ್ರಿಂಗ್ ಶೇಪನ್ನೇ ಚೇಂಜ್ ಮಾಡಬೇಕಾ, ಈ ಥರ ಎಲ್ಲ ಸ್ಟಡಿ ಮಾಡಿ ಅದನ್ನು ಒಂದು ರಿಪೀಟೆಡ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡೋದು. ಆಮೇಲೆ ಅದೇ ಥರದ ಒಂದು ಮಾಡೆಲನ್ನು ಡಿಸೈನ್ ಮಾಡೋದು. ಆ ಡಿಸೈನ್ ಮಾಡಿದ ಮಾಡೆಲ್ಗೆ ಒಂದು ಥಿಯರಿಯನ್ನು ಬರೆಯೋದು. ಅಂದರೆ ಇಷ್ಟು ಉದ್ದ ಇದ್ರೆ ಇಷ್ಟು ಫೋರ್ಸನ್ನು ತಡ್ಕೊಳ್ಳುತ್ತೆ, ಇಷ್ಟು ದಪ್ಪ ಇದೆ ಇಷ್ಟು ಫೋರ್ಸನ್ನು ತಡ್ಕೊಳ್ಳುತ್ತೆ, ಅಥವಾ ಇಂಥ ಮೆಟೀರಿಯಲನ್ನು ಹಾಕಿದರೆ ಇಷ್ಟು ಫೋರ್ಸನ್ನು ತಡ್ಕೊಳ್ಳುತ್ತೆ ಅಂತ ಒಂದು ರೀಸನ್ನನ್ನು ಕೊಡೋದು ಅಥವಾ ಥಿಯರಿಯನ್ನು ಬರೆಯೋದು. ಅದನ್ನು ಆಮೇಲೆ ವೆರಿಫೈ ಮಾಡೋದು. ಸರಿ ನೋಡೋಣ, ನಾನು ಒಂದು ಸ್ಪ್ರಿಂಗನ್ನು ರೆಡಿ ಮಾಡಿದೆ, ಸ್ವಲ್ಪ ದಪ್ಪ ಇರೋ ಮೆಟೀರಿಯಲನ್ನು ತಗೊಂಡೆ, ಆಮೇಲೆ ಜಾಸ್ತಿ ಟರ್ನ್ಸ್ ಬರೋ ಥರ ಮಾಡಿದೆ, ಇವಾಗ ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿ ನೋಡೋಣ ವೆದರ್ ಇಟ್ ಸಸ್ಟೈನ್ಸ್ ಆರ್ ನಾಟ್ ಅಂತ ಒಂದ್ಸತಿ ವೆರಿಫೈ ಮಾಡೋದು. ಅವಾಗ ನೀವು ಅಂದ್ಕೊಂಡಿದ್ದು ಆಯಿತು, ಕರೆಕ್ಟ್ ನಡೀತಾ ಇದೆ ಅನಿಸಿದೆ, ದೆನ್ ಯು ಕ್ಯಾನ್ ಗಿವ್ ದಟ್ ಮೆಟೀರಿಯಲ್ ಫಾರ್ ಪ್ರೊಡಕ್ಷನ್. ಅಂದರೆ ಅದನ್ನು ಉಪಯೋಗಿಸ್ಕೊಂಡು ಶಾಕ್ ಅಬ್ಸಾರ್ಬರ್ ಮಾಡಲಿಕ್ಕೆ ನಾವು ಇಂಜಿನಿಯರ್ಸ್ಗೆ ಹೇಳ್ಬೋದು. ನೋಡಿ ಇಲ್ಲಿ ಏನೇನು ಮಾಡಿದ್ರಿ ನೀವು, ಮೊದಲನೇದಾಗಿ ಈ ಪೆನ್ನಲ್ಲಿರೋ ಸ್ಪ್ರಿಂಗನ್ನು ಅಬ್ಸರ್ವ್ ಮಾಡಿದ್ರಿ. ಅಂದರೆ ಫಸ್ಟ್ ಸ್ಟೆಪ್ ಇನ್ ಸೈಂಟಿಫಿಕ್ ಸ್ಟಡಿ ಈಸ್ ಅಬ್ಸರ್ವೇಷನ್. ಫಸ್ಟ್ ಸ್ಟೆಪ್ ಇನ್ ಸೈಂಟಿಫಿಕ್ ಸ್ಟಡಿ ಈಸ್ ಅಬ್ಸರ್ವೇಷನ್. ಅದಾದಮೇಲೆ ಎಕ್ಸ್ಪೆರಿಮೆಂಟ್, ರಿಪೀಟೆಡ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ, ಪ್ರೆಸ್ ಮಾಡಿದ್ರಿ, ಹಿಂದೆ ಮುಂದೆ ಹೋಗ್ತಾ ಇದೆ, ಅದೇ ಥರದ ಇನ್ನೊಂದು 2-3 ಸ್ಪ್ರಿಂಗನ್ನು ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ರಿ. ಆಮೇಲೆ ಏನು ಮಾಡಿರಿ, ಮಾಡೆಲಿಂಗ್ ಮಾಡ್ಕೊಂಡ್ರಿ. ಅಂದರೆ ಇದೇ ಥರದ ಸ್ಪ್ರಿಂಗಿನ ಇನ್ನೊಂದು 2-3 ವೆರೈಟೀಸನ್ನು ತಗೊಂಡು ಅದರ ಥಿಕ್ನೆಸ್ಗಳನ್ನು ಮೆಟೀರಿಯಲನ್ನು ವೇರಿ ಮಾಡಿಕೊಂಡು ಒಂದು ಮಾಡೆಲನ್ನು ಮಾಡ್ಕೊಂಡ್ರಿ. ಮಾಡೆಲಿಂಗನ್ನು ಮಾಡಿದ ಮೇಲೆ ರೀಸನ್ಸನ್ನು ಬರೆದ್ರಿ, ಎಕ್ಸ್ಪ್ಲನೇಷನ್ಸನ್ನು ಕೊಟ್ರಿ, ಅಂದರೆ ಥಿಯರಿಯನ್ನು ಕೊಟ್ರಿ. ಅದಾದಮೇಲೆ ಮತ್ತೆ ವೆರಿಫೈ ಮಾಡಿದ್ರಿ, ಆಮೇಲೆ ಅದನ್ನು ಪ್ರೊಡಕ್ಷನಿಗೆ ಕೊಟ್ರಿ. ಅಂದರೆ ಸೈಂಟಿಫಿಕ್ ಮೆಥಡ್ ಅನ್ನೋದು ನಾನಾ ಸ್ಟೆಪ್ಸನ್ನು ಇನ್ವಾಲ್ವ್ ಮಾಡ್ಕೊಂಡಿದೆ. ನಂಬರ್ 1 ಅಬ್ಸರ್ವೇಷನ್. ಫಸ್ಟ್ ಸ್ಟೆಪ್ ಈಸ್ ಅಬ್ಸರ್ವೇಷನ್. ಸೆಕೆಂಡ್ ಸ್ಟೆಪ್ ಈಸ್ ಎಕ್ಸ್ಪೆರಿಮೆಂಟ್. Third step is modeling. Fourth step is theory ಅಥವಾ reasoning. And next verification, and then finally give it for the production purpose. So like this, any study which involve all these things can be called as scientific method. ಈಗ ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ, ನೀವು ಅದನ್ನು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಬೇಕು. ಅಂದರೆ ಅಬ್ಸರ್ವ್ ಮಾಡಿರಿ ಆಕ್ಸಿಡೆಂಟನ್ನು. ಹೋದ ವಾರನೂ ಕೂಡ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದನ್ನು ನೀವು ಅಬ್ಸರ್ವ್ ಮಾಡಿದ್ರಿ, ಯಾಕೆ ಹಿಂಗೆ ಆಗ್ತಾ ಇದೆ, ಆ ರೋಡನ್ನು ಇನ್ಸ್ಪೆಕ್ಟ್ ಮಾಡಿದ್ರಿ. ರೋಡಲ್ಲಿ ಬ್ಯಾಂಕಿಂಗ್ ಅಂದರೆ ರೋಡು ಸ್ವಲ್ಪ ಅನ್ಈವನ್ ಇತ್ತು, ಎಲಿವೇಟ್ ಆಗಿರಲಿಲ್ಲ, ಅಥವಾ ಗುಂಡಿಗಳು ಬಿದ್ದಿದಾವ, ಸ್ಲಿಪ್ ಆಗ್ತಾ ಇದೆಯಾ, ಸ್ಕಿಡ್ ಆಗ್ತಾ ಇದೆಯಾ, ಅಥವಾ ಹಂಪನ್ನು ಅನ್ಸೈಂಟಿಫಿಕ್ ಆಗಿ ಹಾಕಿದಾರ, ಅಂದರೆ ತುಂಬ ಎತ್ತರ ಹಾಕಿದಾರ, ಅಥವಾ ಆ ಕಡೆಯಿಂದ ಬರೋ ವೆಹಿಕಲ್ಗೆ ಅದು ಹಂಪ್ ಕಾಣಿಸ್ತಾ ಇಲ್ವಾ, ಈ ಥರ ಪ್ರತಿಯೊಂದನ್ನು ನೀವು ಕೂಲಂಕುಷವಾಗಿ ಸ್ಟಡಿ ಮಾಡಿಬಿಟ್ಟು ಒಂದು ರಿಪೋರ್ಟ್ ರೆಡಿ ಮಾಡಿದರೆ ಅದನ್ನು ನಾವು ಸೈಂಟಿಫಿಕ್ ಮೆಥಡ್ ಅಂತ ಕರಿತೀವಿ, ಸೈಂಟಿಫಿಕ್ ಸ್ಟಡಿ ಅಂತ ಕರಿತೀವಿ. ಸೊ ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ಸೈನ್ಸ್, ವಾಟ್ ಈಸ್ ಸೈಂಟಿಫಿಕ್ ಮೆಥಡ್, ಅಂಡ್ ವಾಟ್ ಈಸ್ ಫಿಸಿಕ್ಸ್. ಸೊ ಫಿಸಿಕ್ಸ್ ಅಂದರೆ ಸ್ಟಡಿ ಆಫ್ nature, basic laws in nature, and applying the same knowledge to explain other happenings. Next scientific method ಅಂತಂದ್ರೆ a systematic study of everything which is happening around us. ಅರ್ಥ ಆಯ್ತಾ? ಈಗ ಮುಂದಕ್ಕೆ ಹೋಗೋಣ. ಮತ್ತೆ ಲೆಟ್ ಮಿ ನೌ ಕಮ್ ಬ್ಯಾಕ್ ಟು ಫಿಸಿಕ್ಸ್ ಓನ್ಲಿ. ಫಿಸಿಕ್ಸ್ಗೆ ವಾಪಸ್ ಬರೋಣ. ನೋಡಿ, ಫಿಸಿಕ್ಸ್ ಅಂತ ಬಂದಾಗ ನಾರ್ಮಲಿ ನಾವು 2 ಕಾನ್ಸೆಪ್ಟ್ಸನ್ನು ಅಡಾಪ್ಟ್ ಮಾಡ್ಕೋತೀವಿ. ಇದು ಮೇಯ್ನು. ಯಾವ ಫಿಸಿಕ್ಸ್ ಆದರೂ ತಗೊಳ್ಳಿ ನೀವು, ವೆದರ್ ಇಟ್ ಈಸ್ ಕ್ಲಾಸಿಕಲ್ ಫಿಸಿಕ್ಸ್, ಆಪ್ಟಿಕ್ಸ್, ಮೆಕ್ಯಾನಿಕ್ಸ್,
ಮ್ಯಾಗ್ನೆಟಿಸಮ್, ಥರ್ಮೋಡೈನಮಿಕ್ಸ್, ಮಾಡರ್ನ್ ಫಿಸಿಕ್ಸ್, ನ್ಯೂಕ್ಲಿಯರ್ ಫಿಸಿಕ್ಸ್, ಸೆಮಿಕಂಡಕ್ಟರ್ ಫಿಸಿಕ್ಸ್, ಯಾವ ಫಿಸಿಕ್ಸ್ ಅನ್ನೇ ತಗೊಳ್ಳಿ ನೀವು, ಎರಡೇ ಎರಡು ಅಪ್ರೋಚ್ ಇದೆ. ಮೊದಲನೇ ಅಪ್ರೋಚ್ ಬಂದು ಯೂನಿಫಿಕೇಶನ್ ಅಂತ. ಯೂನಿಫಿಕೇಶನ್ ಅಂತ ಏನು ಯೂನಿಫಿಕೇಶನ್ ಅಂದ್ರೆ, ವಾಟ್ ಈಸ್ ಯೂನಿಫಿಕೇಶನ್? See, physics is nothing but study of everything which is happening around us. ಪ್ರತಿಯೊಂದನ್ನು ನಾವು ಸ್ಟಡಿ ಮಾಡಿಕೊಂಡು ಪ್ರತಿಯೊಂದಕ್ಕೂ ಒಂದೊಂದು ಲಾಗಳನ್ನು ಬರ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ, ಆಯ್ತಾ? ಒಂದೊಂದು ಇನ್ಸಿಡೆಂಟ್ಗೂ ಒಂದೊಂದು ಎಕ್ಸ್ಪೆರಿಮೆಂಟ್ಗೂ ನಾವು ಒಂದೊಂದು ಲಾ ಮತ್ತು ಥಿಯರಿನ ಬರ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕೆ ಫಿಸಿಸಿಸ್ಟ್ಗಳು ಏನು ಮಾಡ್ತಾರೆ ಅಂತಂದರೆ, ಒಂದು 4-5 ಇನ್ಸಿಡೆಂಟ್ಗಳನ್ನು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿಬಿಟ್ಟು ಅದನ್ನು ಸೇರಿಸಿ ಒಂದು ಲಾ ಅನ್ನು ಬರೀತಾರೆ, 1, 2, 3 ಲಾಗಳನ್ನು ಬರೀತಾರೆ, ಆಯ್ತಾ? ಆಮೇಲೆ ಆ ಲಾನ ಉಪಯೋಗಿಸ್ಕೊಂಡು ಬೇರೆ ಎಲ್ಲ ಘಟನೆಗಳನ್ನು ಎಕ್ಸ್ಪ್ಲೈನ್ ಮಾಡೋದು, ಅಂದರೆ ಯೂನಿಫೈ ಮಾಡೋದು ಎಲ್ಲನ. ಯೂನಿಫಿಕೇಶನ್ ಅಂದರೆ ಅದೇ. ಇವಾಗ ಗ್ರಾವಿಟಿಯಿಂದನೇ ಶುರು ಮಾಡೋಣ. ಲಾ ಆಫ್ ಗ್ರಾವಿಟೇಷನ್ ಅನ್ನು ನಾನು ಈ ಆಬ್ಜೆಕ್ಟ್ ಕೆಳಗಡೆ ಬೀಳುತ್ತಲ್ಲ, ಇದನ್ನು ನೋಡಿಕೊಂಡೇ ಬರೀಬಹುದು. ಆಬ್ಜೆಕ್ಟ್ ಮಾಸ್ ಈಸ್ m, ಅರ್ತ್ ಮಾಸ್ ಈಸ್ m dash ಅಥವಾ m1 m2. ಬಿಟ್ವೀನ್ them there is a force of attraction. That force is directly proportional to mass of the earth and mass of the object, inversely proportional to square of the distance. ನಾನೆಲ್ಲ ಬರ್ದಿದ್ದು ಇದನ್ನ ನ್ಯೂಟನ್ ಬರ್ದಿದ್ದು. ಸೊ ಇದನ್ನು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರೀತಾರೆ. ಸೊ ನ್ಯೂಟನ್ ಬರೆದಂತ ಈ ಲಾ ನಾವು ಯಾವ ಯಾವ ಆಬ್ಜೆಕ್ಟ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಪೆನ್ ಮತ್ತೆ ಅರ್ತ್ಗೆ ಆಗ್ಬೇಕಂತ ಏನಿಲ್ಲ. ಪೆನ್ ಅಂಡ್ ಪೆನ್ ಆಲ್ಸೋ, ಆಯ್ತಾ? ಅರ್ತ್ ಅಂಡ್ ಮೂನ್ ಆಲ್ಸೋ, ಅರ್ತ್ ಅಂಡ್ ಸನ್ ಆಲ್ಸೋ. ಯು ಟೇಕ್ ಎನಿ ಸೆಲೆಸ್ಟಿಯಲ್ ಬಾಡೀಸ್ ವಿಚ್ ಆರ್ ಹ್ಯಾವಿಂಗ್ ಸಫಿಷಿಯಂಟ್ ಮಾಸ್, ದ ಫೋರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿಸ್ ಫಾರ್ಮುಲಾ, ಯೂಸಿಂಗ್ ದಿಸ್ ಫಾರ್ಮುಲಾ. ಅಂದ್ರೆ ಲಾ ಆಫ್ ಗ್ರಾವಿಟೇಷನ್ ಈಸ್ ಯೂನಿಫೈಯಿಂಗ್ ಆಲ್ ದೋಸ್ ಹ್ಯಾಪನಿಂಗ್ಸ್. ಅಂದ್ರೆ ಯೂನಿಫಿಕೇಶನ್ ಅಂದ್ರೆ ಇದು. ಲಾ ಅನ್ನ ಬರೆದು ಬಿಟ್ಟು ಆ ಲಾನ ಅಂಡರ್ ಬರ್ತಕ್ಕಂಥ ಎಲ್ಲಾ ಘಟನೆಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡೋದು, ಅಂದ್ರೆ ಒಂದು ರೀತಿ ಒಗ್ಗೂಡಿಸೋದು ಅಂತ ಕನ್ನಡದಲ್ಲಿ, ಯೂನಿಫೈ ಮಾಡೋದು. ಸೊ ಯೂನಿಫಿಕೇಶನ್. ಸೊ ಯೂನಿಫಿಕೇಶನ್ ಮೀನ್ಸ್ ಇಟ್ಸ್ ಎ ಪ್ರೊಸೆಸ್ ಆಫ್ ಎಕ್ಸ್ಪ್ಲೈನಿಂಗ್ ಮೆನಿ ಎಕ್ಸ್ಪೆರಿಮೆಂಟ್ಸ್, ಮೆನಿ ಅಬ್ಸರ್ವೇಷನ್ಸ್ ವಿತ್ ದ ಹೆಲ್ಪ್ ಆಫ್ ಸಿಂಗಲ್ ಲಾ. ಈಗ ಒಂದು ಕಾರ್ ಹೋಗ್ತಾ ಇರುತ್ತೆ, ಕಾರ್ ಎಷ್ಟು ದೂರ ಹೋಯ್ತು ಅನ್ನೋದನ್ನ ನಾನು ಐ ಕ್ಯಾನ್ ಕ್ಯಾಲ್ಕುಲೇಟ್ ವಿತ್ ದ ಹೆಲ್ಪ್ ಆಫ್ S is equal to ut plus half at square. And using the same equation I can also calculate how much distance is traveled by a stone thrown like this, or marble rolling like this, or a bus moving like this, or anything which is going in the horizontal direction. So ಈ ತರ ಯೂನಿಫಿಕೇಶನ್ ಅಂದ್ರೆ. ನೆಕ್ಸ್ಟ್ ಇನ್ನೊಂದು ಅಪ್ರೋಚ್ ಇದೆ, ರಿಡಕ್ಷನಿಸಮ್ ಅಂತ. ರಿಡಕ್ಷನಿಸಮ್ ಅಂದ್ರೆ ಏನು? ಯೂನಿಫಿಕೇಶನ್ ಅಂದ್ರೆ ಎಲ್ಲ ಒಗ್ಗೂಡಿಸೋದು. ರಿಡಕ್ಷನ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಕೆಳಗಡೆ ಹೋಗೋದು. ಅಂದ್ರೆ ಯಾವುದೋ ಒಂದು ದೊಡ್ಡದೊಂದು ಇನ್ಸಿಡೆಂಟ್ ಆಯಿತು, ಯಾವುದೋ ಒಂದು ಅಬ್ಸರ್ವೇಷನ್ ಆಯಿತು. ಆ ಅಬ್ಸರ್ವೇಷನ್ ಅನ್ನು ನೋಡಿ ಯಾಕಂಗೆ ಆಗ್ತಾ ಇದೆ. ಈಗ ಒಂದು ಬಸ್ ಹೋಗ್ತಾ ಇದೆ, ಬಸ್ ಹೋಗೋದೇ ಒಂದು ಇನ್ಸಿಡೆಂಟ್. ಬಸ್ ಮೂವ್ ಆಗಲಿಕ್ಕೆ ಏನು ಕಾರಣ ಏನು ಅಂತ ಹುಡುಕೊಂಡು ಹೋದ್ರೆ ನಮಗೆ ಅದರ ಎಂಜಿನ್ ಲೆವೆಲಿಗೆ ಬರ್ತೀವಿ. ಎಂಜಿನ್ನಲ್ಲಿ ಪಿಸ್ಟನ್ ಇದೆ, ಆಮೇಲೆ ಪಿಸ್ಟನ್ ರಿಂಗ್ಸ್ ಇದೆ, ಗೇರ್ ಬಾಕ್ಸ್ ಇದೆ, ಫ್ಯೂಯಲ್ ಚೇಂಬರ್ ಇದೆ, ಆಯ್ತಾ? ಆ ಫ್ಯೂಯಲ್ ಬರ್ನ್ ಆದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಈ ತರ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಬೇಸಿಕ್ ಲೆವೆಲಿಗೆ ಬರ್ತೀವಲ್ಲ, ಅದು ರಿಡಕ್ಷನಿಸಮ್ ಅಂದ್ರೆ. ರಿಡಕ್ಷನಿಸಮ್ ಅಂದ್ರೆ ದೊಡ್ಡ ಘಟನೆಯನ್ನ ಚಿಕ್ಕ ಲೆವೆಲ್ ಇಂದ, ಅಟಾಮಿಕ್ ಲೆವೆಲ್ ಇಂದ ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಬರೋದು. ಈಗ ಒಂದು ಆಬ್ಜೆಕ್ಟ್ ಕಂಡಕ್ಟರ್ ಅಂತ ಹೇಳ್ತೀವಿ. ಯಾಕೆ ಕಂಡಕ್ಟರ್? ಅದು ಕಂಡಕ್ಟರ್ ಆಗ್ಲಿಕ್ಕೆ ಕಾರಣ ಏನು? ಯಾಕೆ ಅಂದ್ರೆ ಅದರೊಳಗಡೆ ಫ್ರೀ ಎಲೆಕ್ಟ್ರಾನ್ಸ್ ಇದಾವೆ. ಎಲ್ಲೆಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇದೆಯೋ ಅದು ಕಂಡಕ್ಟರ್, ಫ್ರೀ ಎಲೆಕ್ಟ್ರಾನ್ಸ್ ಇಲ್ಲದೆ ಇರೋದು ಇನ್ಸುಲೇಟರ್ ಅಂತ ಎಲೆಕ್ಟ್ರಾನ್ ಲೆವೆಲ್ ಇಂದ ಹೇಳ್ಕೊಂಡ್ ಬರ್ತೀವಲ್ಲ, ದಟ್ ಈಸ್ ಕಾಲ್ಡ್ ರಿಡಕ್ಷನಿಸಮ್. ಸೊ ಎಕ್ಸ್ಪ್ಲೈನಿಂಗ್ ಅನ್ ಈವೆಂಟ್, ಎಕ್ಸ್ಪ್ಲೈನಿಂಗ್ ಅ ಹ್ಯಾಪನಿಂಗ್, ಎಕ್ಸ್ಪ್ಲೈನಿಂಗ್ ದಿ ಪ್ರಾಪರ್ಟಿ ವಿತ್ ದ ಹೆಲ್ಪ್ ಆಫ್ atoms or molecules from the basic level. If you do so, it is called reductionism. So ಈಗ ನಾನು ಏನೇನು ಹೇಳಿದೆ, ಫಿಸಿಕ್ಸ್ ಅಂದ್ರೆ ಏನು, ಸೈನ್ಸ್ ಅಂದ್ರೆ ಏನು, ಸೈಂಟಿಫಿಕ್ ಮೆಥಡ್ ಅಂದ್ರೆ ಏನು, ಯೂನಿಫಿಕೇಶನ್ ಅಂದ್ರೆ ಏನು, ರಿಡಕ್ಷನಿಸಮ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಐ ವಿಲ್ ನೌ ಪ್ರೊಸೀಡ್ ವಿತ್ ಸ್ಕೋಪ್ ಆಫ್ ಫಿಸಿಕ್ಸ್.
ಫಿಸಿಕ್ಸಿನ ಸ್ಕೋಪ್ ಅಂದರೆ ಎಲ್ಲೆಲ್ಲಿ ಫಿಸಿಕ್ಸ್ ಇದೆ ಅಂತ ನೋಡಬೇಕು. ಹಂಗೆ ನೋಡಿಕೊಂಡ್ರೆ ಎಲ್ಲೆಲ್ಲಿ ಫಿಸಿಕ್ಸ್ ಇಲ್ಲ ಅಂತ ಕೇಳಬೇಕು ನಾವು. ಎಲ್ಲ ಕಡೆಗೂ ಫಿಸಿಕ್ಸ್ ಇದೆ, ಬಿಗಿನಿಂಗಲ್ಲೇ ನಾನು ಹೇಳಿದೆ. ಆದರೂ ಕೂಡ ಜಸ್ಟ್ ಫಾರ್ ದ ಸೇಕ್ ಆಫ್ ಕಂಟಿನ್ಯೂಟಿ ಆಫ್ ದ ಸಿಲೆಬಸ್ ಲೆಟ್ ಮಿ ಗಿವ್ ಫ್ಯೂ ಎಕ್ಸಾಂಪಲ್ಸ್ ವೇರ್ ಯು ಕ್ಯಾನ್ ಸಿ ದ ಫಿಸಿಕ್ಸ್. ಈಗ ವೆರಿ ಫಸ್ಟ್, ಈಗ ನಾನು ಮಾತಾಡೋದನ್ನು ನೀವು ಕೇಳಿಸ್ಕೋತಾ ಇದ್ದೀರಾ. ಡೈರೆಕ್ಟಾಗಿ ಎದುರುಗಡೆ ಕೂತ್ಕೊಂಡಾಗ ನಿಮ್ಮನ್ನು ರೀಚ್ ಆಗೋದೇ ಒಂದು ರೀತಿ ಇರುತ್ತೆ ನನ್ನ ವಾಯ್ಸು. ಈ ರೀತಿ ಯೂಟ್ಯೂಬಲ್ಲೋ ಅಥವಾ ರೇಡಿಯೋದಲ್ಲೋ ಅಥವಾ ಬೇರೆ ಮೊಬೈಲಲ್ಲೋ ನನ್ನ ವಾಯ್ಸನ್ನು ಕೇಳಿಸ್ಕೊಳ್ಳೋದೇ ಬೇರೆ ರೀತಿ ಇರುತ್ತೆ. ನೇರವಾಗಿ ಫೇಸ್ ಟು ಫೇಸ್ ಕೂತಾಗ ನನ್ನ ವಾಯ್ಸು ಸೌಂಡ್ ವೇವ್ ಆಗಿ ಟ್ರಾವೆಲ್ ಆಗುತ್ತೆ. ಈ ರೀತಿ ಮೊಬೈಲಲ್ಲಿ ಅಥವಾ ಟಿ ವಿನಲ್ಲಿ ಕೇಳಿಸ್ಕೊಂಡ್ರೆ ನನ್ನ ವಾಯ್ಸು, ಫೋನ್ಗಳಲ್ಲಿ ಕೇಳಿಸ್ಕೊಂಡ್ರೆ ನನ್ನ ವಾಯ್ಸು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಆಗಿ ಟ್ರಾವೆಲ್ ಆಗುತ್ತೆ. ಸೊ ದಿಸ್ ಈಸ್ ಒನ್ಸ್ ಅಗೇನ್ ಫಿಸಿಕ್ಸ್ ಓನ್ಲಿ, ಆಯ್ತಾ. ಸೊ ಸೌಂಡ್, ಸ್ಟಡಿ ಆಫ್ ಸೌಂಡ್ ಅಲ್ಲಿ ಫಿಸಿಕ್ಸ್ ಇದೆ. ಸೊ ಸ್ಕೋಪ್ ಅಂತ ಬಂದ್ರೆ ವಿ ಕ್ಯಾನ್ ಸ್ಟಾರ್ಟ್ ವಿತ್ ದ ಸೌಂಡ್. ಸ್ಟಡಿ ಆಫ್ ಸೌಂಡ್, ಇಟ್ ಈಸ್ ಫಿಸಿಕ್ಸ್. ಸೌಂಡ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ, ನಾವೆಲ್ಲ ನೋಡ್ತಾ ಇದೀವಿ. ನೋಡ್ಲಿಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನು, ಬೆಳಕು. ಬೆಳಕಿಲ್ಲ ಅಂತಂದ್ರೆ ನೀವು ಏನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಆಯ್ತಾ. ಕತ್ತಲಲ್ಲಿ ನಮ್ಗೆ ಏನು ಕಾಣಿಸೋದಿಲ್ಲ. ಸೊ ಬೆಳಕು ಬೇಕು. ಆ ಬೆಳಕಿನ ಬಗ್ಗೆ ಕಲಿಯೋದಿದೆಯಲ್ಲ, ದಟ್ ಈಸ್ ಅಗೇನ್ ಫಿಸಿಕ್ಸ್. ಅದನ್ನ ಆಪ್ಟಿಕ್ಸ್ ಅಂತ ಕರೀತಾರೆ. ಆಪ್ಟಿಕ್ಸ್ ಬಂದ್ಬಿಟ್ಟು ಸ್ಟಡಿ ಆಫ್ ಲೈಟ್ ಇನ್ ಡೀಟೈಲ್. ಸೌಂಡ್ ಅನ್ನ ಈಗ ಫಸ್ಟ್ PUC ನಲ್ಲೇ ಕಲಿತೀರಾ, ಆಪ್ಟಿಕ್ಸ್ ಅನ್ನ ಸೆಕೆಂಡ್ PUC ನಲ್ಲಿ ಕಲಿತೀರಾ. ಲೈಟ್ ಒಂದು ಆಬ್ಜೆಕ್ಟ್ ಮೇಲೆ ಬಿದ್ದರೆ ಹೆಂಗೆ ರಿಫ್ಲೆಕ್ಟ್ ಆಗುತ್ತೆ, ಹೆಂಗೆ ರಿಫ್ರಾಕ್ಟ್ ಆಗುತ್ತೆ, ಯಾವ ತರ ಸ್ಪ್ರೆಡ್ ಆಗುತ್ತೆ, ಡಿಸ್ಪರ್ಷನ್ ಅಂದ್ರೆ ಏನು, ಇಂಟರ್ಫರೆನ್ಸ್ ಅಂದ್ರೆ ಏನು, ಇದನ್ನೆಲ್ಲ ನೀವು ನೆಕ್ಸ್ಟ್ ಸೆಕೆಂಡ್ PUC ನಲ್ಲಿ ಕಲಿತೀರಾ. ದಟ್ ಈಸ್ ಆಪ್ಟಿಕ್ಸ್. ಆಮೇಲೆ ನಾವು ಹೊರಗಡೆ ಬಂದ್ರೆ ಆಕಾಶ ನೋಡ್ತೀವಿ, ಗಾಳಿ ಬೀಸೋದು ನೋಡ್ತೀವಿ, ಮರ ಅಲ್ಲಾಡೋದು ನೋಡ್ತೀವಿ, ಆಯ್ತಾ. ಆಕಾಶದಲ್ಲಿ ನಕ್ಷತ್ರಗಳು ಇದಾವೆ, ಗ್ಯಾಲಾಕ್ಸೀಸ್ ಇದಾವೆ, ಸ್ಟಾರ್ಸ್ ಅಂದ್ರೆ ಪ್ಲಾನೆಟ್ಸ್ ಇದೆ, ಸ್ಯಾಟಲೈಟ್ಸ್ ಇದೆ. ಅವನ್ನೆಲ್ಲನೂ ಕಲಿಯೋದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಆಸ್ಟ್ರೋನಮಿ. ಆಸ್ಟ್ರೋಫಿಸಿಕ್ಸ್ ಅಂತಂದ್ರೆ ಒಂದು ಸಪರೇಟ್ ಬ್ರಾಂಚ್ ಇದೆ. ಇನ್ಫ್ಯಾಕ್ಟ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ, ಆಸ್ಟ್ರೋಫಿಸಿಕ್ಸ್. ಈ ಆಸ್ಟ್ರೋಫಿಸಿಕ್ಸ್ ಅಲ್ಲಿ, ಆಯ್ತಾ, ಬ್ಲ್ಯಾಕ್ ಹೋಲ್ ಅಂದ್ರೆ ಏನು, ವೈಟ್ ಡ್ವಾರ್ಫ್ ಅಂದ್ರೆ ಏನು, ಬ್ಲ್ಯಾಕ್ ಹೋಲ್ ಯಾವಾಗ ಆಗುತ್ತೆ, ವೈಟ್ ಡ್ವಾರ್ಫ್ ಆಗ್ಲಿಕ್ಕೆ ಕಂಡೀಷನ್ ಏನು, ನಮ್ಮ ಸನ್ ಏನಾದ್ರೂ ಬ್ಲ್ಯಾಕ್ ಹೋಲ್ ಆಗುತ್ತಾ, ವೈಟ್ ಡ್ವಾರ್ಫ್ ಆಗುತ್ತಾ, ಎಷ್ಟು ವರ್ಷ ಇನ್ನೂ ಬದುಕಿರುತ್ತೆ ಈ ಅರ್ತ್ ಅನ್ನೋದು, ಸನ್ ಅನ್ನೋದು, ಮೂನ್ ಅನ್ನೋದು, ಇದೆಲ್ಲನೂ ಕೂಡ ನಾವು ಆಸ್ಟ್ರೋಫಿಸಿಕ್ಸ್ ಅಲ್ಲಿ ಕಲಿತೀವಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಮಗೆ ಎಲೆಕ್ಟ್ರಿಸಿಟಿ ಅನ್ನೋದು ಇವತ್ತು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಲೈಫ್. ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ, ಕರೆಂಟ್ ಇಲ್ಲ ಅಂತಂದ್ರೆ ಕೈ ಕಾಲೇ ಓಡೋದಿಲ್ಲ, ಆ ತರದ ಸಿಚುವೇಶನ್ ನಿರ್ಮಾಣ ಆಗುತ್ತೆ. ಸೊ ಅದನ್ನ ಕಲಿಯೋದಿದೆಯಲ್ಲ, ಎಲೆಕ್ಟ್ರಿಸಿಟಿ ಬಗ್ಗೆ, ಕರೆಂಟ್ ಬಗ್ಗೆ ಕಲಿಯೋದಿದೆಯಲ್ಲ, ಅದನ್ನ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರಿಸಿಟಿ, ಸಿಂಪ್ಲಿ ಎಲೆಕ್ಟ್ರಿಸಿಟಿ ಅಂತ ಕರೀತಾರೆ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ. ಆಮೇಲೆ ಮ್ಯಾಗ್ನೆಟ್ಸ್ ಅಂತೂ ಯಾರಿಗೆ ಗೊತ್ತಿಲ್ಲ ಇವಾಗ. ಮ್ಯಾಗ್ನೆಟ್ಸ್ ಅಲ್ಲಿ ನಾವು ಆಟ ಆಡ್ಲಿಕ್ಕೆ ಇಷ್ಟಪಡ್ತೀವಿ. ಅಟ್ರಾಕ್ಷನ್ ಆಗುತ್ತೆ, ರಿಪಲ್ಷನ್ ಆಗುತ್ತೆ, ಆಯ್ತಾ. ಯಾಕೆ ಹಂಗಾಗುತ್ತೆ? ನಾರ್ತ್ ಪೋಲ್ ಯಾಕೆ ರಿಪೆಲ್ ಆಗುತ್ತೆ, ನಾರ್ತ್ ಪೋಲ್ ಸೌತ್ ಪೋಲ್ ಯಾಕೆ ಅಟ್ರಾಕ್ಟ್ ಆಗುತ್ತೆ, ಇದನ್ನೆಲ್ಲ ಕಲಿಯೋದಿದೆಯಲ್ಲ, ಅದು ಮ್ಯಾಗ್ನೆಟಿಸಮ್. ಅದು ಕೂಡ ಫಿಸಿಕ್ಸ್ ಏನೇ, ಮ್ಯಾಗ್ನೆಟಿಸಮ್. ಆಮೇಲೆ heat is a very important and very familiar concept. ಅಡಿಗೆ ಮಾಡಲಿಕ್ಕೆ ಹೀಟ್ ಬೇಕು, ನೀರು ಕಾಯಿಸ್ಲಿಕ್ಕೆ ಹೀಟ್ ಬೇಕು, ಅರ್ಥ ಆಯ್ತಾ. ಸೊ ಇವೆಲ್ಲನೂ ಹೀಟ್ ಅಂದ್ರೆ ಥರ್ಮಲ್ ಎನರ್ಜಿ, ಟೆಂಪರೇಚರ್. ಒಂದು ಆಬ್ಜೆಕ್ಟ್ ಅನ್ನ ಬಿಸಿ ಮಾಡಿದಾಗ ಅದರ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಯಿತು? ಆಮೇಲೆ ಹೀಟ್ ಇಂದ ನಾನು ಮೆಕ್ಯಾನಿಕಲ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡೋದು ಹೇಗೆ, ಸ್ಟೀಮ್ ಎಂಜಿನ್, ರೆಫ್ರಿಜರೇಟರ್, ಇವುಗಳ ಬಗ್ಗೆ ಎಲ್ಲ ಕಲಿಯೋದಿದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಥರ್ಮೋಡೈನಾಮಿಕ್ಸ್. ಆಯ್ತಾ. ಸೊ ಈ ರೀತಿ ಫಿಸಿಕ್ಸ್ ನಾನಾ ಕಡೆ ಇದೆ, ಬರೀ ಇಷ್ಟೇ ಅಲ್ಲ. ಮಾಡರ್ನ್ ಫಿಸಿಕ್ಸ್ ಅಂತ ಇದೆ. ಮಾಡರ್ನ್ ಫಿಸಿಕ್ಸ್ ಅಲ್ಲಿ ನಾವು ಏನೆಲ್ಲ ಕಲಿತೀವಿ ಗೊತ್ತಾ? We study about atom, molecule, nucleus, nuclear energy, nuclear bomb, atomic bomb ಅಂತ ಕರೀತಾರಲ್ಲ ಅದು, ಹೈಡ್ರೋಜನ್ ಬಾಂಬ್, ಆಮೇಲೆ ಸೆಮಿಕಂಡಕ್ಟರ್ಸ್, ಆಯ್ತಾ, ಪೀಸ್ ಟೈಪ್ ಸೆಮಿಕಂಡಕ್ಟರ್, ಎನ್ ಟೈಪ್ ಸೆಮಿಕಂಡಕ್ಟರ್, ಟ್ರಾನ್ಸಿಸ್ಟರ್, ಬೇಕಾದಷ್ಟು ಬರುತ್ತೆ ಮಾಡರ್ನ್ ಫಿಸಿಕ್ಸ್ ಅಲ್ಲಿ. ಆಮೇಲೆ ಇತ್ತೀಚೆಗೆ ನ್ಯಾನೋ ಟೆಕ್ನಾಲಜಿ ಅಂತ ಒಂದು ಸ್ಟಾರ್ಟ್ ಆಗಿದೆ. ನ್ಯಾನೋ ಟೆಕ್ನಾಲಜಿ ಇಸ್ ಗೋಯಿಂಗ್ ಟು ಬಿ ದ ಫ್ಯೂಚರ್ ಟೆಕ್ನಾಲಜಿ. ಅದು ಕೂಡ ಫಿಸಿಕ್ಸ್ ಏನೆ. ಸೊ ನಾನು ಏನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಫಿಸಿಕ್ಸ್ ಅನ್ನೋದು ಇಷ್ಟಕ್ಕೆ ಲಿಮಿಟ್ ಆಗಿದೆ ಅಂತ ಅಂದ್ಕೊಳಂಗಿಲ್ಲ. ಬರೀ ಸೌಂಡ್ ಸ್ಟಡಿ ಮಾಡೋದಷ್ಟೇ ಫಿಸಿಕ್ಸ್ ಅಲ್ಲ, ಫೋರ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಎಫೆಕ್ಟ್ ಆಫ್ ಫೋರ್ಸ್ ಆನ್ ಎ ರಿಜಿಡ್ ಬಾಡಿ, ಅದನ್ನ ಮೆಕ್ಯಾನಿಕ್ಸ್ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ನಿಮ್ಮ ಫಸ್ಟ್ PUC ಸಿಲೆಬಸ್ ಅಲ್ಲಿ ಮೆಕ್ಯಾನಿಕ್ಸ್ ತುಂಬಾನೇ ಇದೆ. ಮೆಕ್ಯಾನಿಕ್ಸ್ ಅಂದ್ರೆ ಇಟ್ ಈಸ್ ಎಫೆಕ್ಟ್ ಆಫ್ ಫೋರ್ಸ್ ಆನ್ ರಿಜಿಡ್ ಬಾಡಿ. ಒಂದು ಆಬ್ಜೆಕ್ಟ್ ಮೇಲೆ ನಾನು ಫೋರ್ಸ್ ಅನ್ನು ಅಪ್ಲೈ ಮಾಡಿದ್ರೆ ಅದು ಹೆಂಗ್ ಮೂವ್ ಆಗುತ್ತೆ, ಎಷ್ಟು ದೂರ ಹೋಗುತ್ತೆ, ಆಕ್ಸಿಲರೇಷನ್ ಕಂಡುಹಿಡಿಯೋದು ಹೇಗೆ, ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಏನು, ಸರ್ಕ್ಯುಲರ್
ಸರ್ಕ್ಯುಲರ್ ಮೋಷನ್ ಅಂದರೆ ಏನು, ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ ಏನು, ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಏನು, ಫೋರ್ಸ್ ಆಫ್ ಫ್ರಿಕ್ಷನ್, ಆಯಿತಾ, ವಿಸ್ಕಸ್ ಫೋರ್ಸ್, ರೆಸಿಸ್ಟೆನ್ಸ್ ಫೋರ್ಸ್, ಈ ಥರ ಬೇಕಾದಷ್ಟು ಟಾಪಿಕ್ಸ್ ಇದೆ, ಅವೆಲ್ಲ ಮೆಕ್ಯಾನಿಕ್ಸಲ್ಲಿ ಬರ್ತಾ ಹೋಗುತ್ತೆ. ಸೊ ಫಿಸಿಕ್ಸ್ ಅನ್ನೋದು ಬರೀ ಸೌಂಡಿನ ಸ್ಟಡಿಗಾಗಲಿ, ಬರೀ ಲೈಟಿಗಾಗಲಿ ಅಥವಾ ಆಸ್ಟ್ರೋನಮಿಗಾಗಲಿ ಸೀಮಿತ ಆಗಿಲ್ಲ. ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಟು ಓನ್ಲಿ ದೋಸ್. ಇಟ್ ಈಸ್ ದೇರ್ ಎವ್ರಿವೇರ್, ಆಸ್ ಐ ಟೋಲ್ಡ್ even in the beginning also. So study of electric charges, study of magnets, study of atoms, molecules, ions, elementary particles, etc., etc., they all come under physics category only. ಆಯ್ತಾ? ಸೊ ಫಿಸಿಕ್ಸ್ ಅಲ್ಲಿ ಇಷ್ಟೇ ಬ್ರಾಂಚ್ ಅಂತ ಯಾರು ಹೇಳಕ್ಕಾಗೋದಿಲ್ಲ. ಹಂಗೆ ನೋಡ್ಕೊಂಡ್ರೆ ಕೆಮಿಸ್ಟ್ರಿನಲ್ಲಿ ಅಫ್ಕೋರ್ಸ್ ಕೆಮಿಸ್ಟ್ರಿ ಕೂಡ ಅಷ್ಟೇ ಇವತ್ತು ತುಂಬ ವೈಡ್ ಸಬ್ಜೆಕ್ಟ್, ಆದರೆ ಸಿಲೆಬಸ್ ಅಲ್ಲಿ 3 ಭಾಗ ಮಾಡಿರ್ತಾರೆ. ಫಿಸಿಕಲ್ ಕೆಮಿಸ್ಟ್ರಿ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಮ್ಯಾಥಮೆಟಿಕ್ಸಲ್ಲೂ ಅಷ್ಟೇ, ಹಂಗೆ ನೋಡ್ಕೊಂಡ್ರೆ ಯಾವ ಸೈನ್ಸು ಕೂಡ ಇಷ್ಟೇ ಅಂತ ಲಿಮಿಟ್ ಇಲ್ಲ. ಇಟ್ ಈಸ್ ವೈಡ್, ಬಟ್ ಆಸ್ ಪರ್ ದ ಸಿಲೆಬಸ್ ಐ ಆಮ್ ಟೆಲ್ಲಿಂಗ್ ಯು, ಫಿಸಿಕ್ಸಲ್ಲಿ ಆ ಥರ 3-4 ಭಾಗ ಮಾಡೋದಿಲ್ಲ. ಕೆಮಿಸ್ಟ್ರಿನಲ್ಲಿ 3 ಭಾಗ ಮಾಡ್ಬೋದು, ಮ್ಯಾಥಮೆಟಿಕ್ಸಲ್ಲಿ 3 ಅಥವಾ 4 ಭಾಗ ಮಾಡ್ಬೋದು. ಟ್ರಿಗ್ನಾಮಿಟ್ರಿ ಅಂತ, ಅನಾಲಿಟಿಕಲ್ ಜಾಮಿಟ್ರಿ ಅಂತ, ಪ್ಲೇನ್ ಜಾಮಿಟ್ರಿ ಅಂತ, ಆಲ್ಜಿಬ್ರಾ ಅಂತ, ಕ್ಯಾಲ್ಕುಲಸ್ ಅಂತ, ಆಯಿತಾ. ಆದರೆ ಫಿಸಿಕ್ಸಲ್ಲಿ ಸೌಂಡ್, ಆಪ್ಟಿಕ್ಸ್, ಮಾಡರ್ನ್ ಫಿಸಿಕ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ ಹಂಗೇನಿಲ್ಲ. ಥರ್ಮೋಡೈನಮಿಕ್ಸ್ ಇದೆ, ಆಯಿತಾ, ಮಾಡರ್ನ್ ಫಿಸಿಕ್ಸ್ ಇದೆ, ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಇದೆ, ಮ್ಯಾಗ್ನೆಟಿಸಮ್ ಅಂತ ಇದೆ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಇದೆ, ಎಲೆಕ್ಟ್ರೋಡೈನಾಮಿಕ್ಸ್ ಅಂತ ಇದೆ. ಮಾಡರ್ನ್ ಫಿಸಿಕ್ಸ್ ಅಲ್ಲೇ ಮತ್ತೆ ಸಬ್ ಡಿವಿಷನ್ಸ್ ಇದೆ. ನ್ಯೂಕ್ಲಿಯರ್ ಫಿಸಿಕ್ಸ್ ಅಂತ ಇದೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಇದೆ, ನ್ಯಾನೋ ಟೆಕ್ನಾಲಜಿ ಅಂತ ಇದೆ. ಹೀಗೆ ಸಾಕಷ್ಟು ಮೆಟೀರಿಯಲ್ ಸೈನ್ಸ್ ಅಂತ ಇದೆ, ಸಾಕಷ್ಟು ವೆರೈಟಿ ಇದೆ. ಮೆಟೀರಿಯಲ್ ಸೈನ್ಸ್, ಡಿಯರ್ ಸ್ಟೂಡೆಂಟ್ಸ್, ಐ ಟೆಲ್ ಯು, ಮೆಟೀರಿಯಲ್ ಸೈನ್ಸ್ ಅಂತ ಒಂದು ಬ್ರಾಂಚ್ ಇದೆಯಲ್ಲ, ಇದು ಬರೀ ಫಿಸಿಕ್ಸ್ ಅಷ್ಟೇ ಅಲ್ಲ, ಇಟ್ ಈಸ್ ಈವನ್ ಕೆಮಿಸ್ಟ್ರಿ ಆಲ್ಸೋ. ಮೆಟೀರಿಯಲ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋದೇನೆ ಮೆಟೀರಿಯಲ್ ಸೈನ್ಸ್. ಸಿಲ್ವರ್ ಯಾಕೆ ವೆರಿ ಗುಡ್ ಕಂಡಕ್ಟರ್, ಗೋಲ್ಡ್ ಯಾಕೆ ವೆರಿ ಗುಡ್ ಕಂಡಕ್ಟರ್, ಡೈಮಂಡ್ ಯಾಕೆ ವೆರಿ ಬ್ಯಾಡ್ ಕಂಡಕ್ಟರ್, ಆಯ್ತಾ. ಆಮೇಲೆ ಗುಡ್ ಕಂಡಕ್ಟರ್ಸ್ಗೂ ಬ್ಯಾಡ್ ಕಂಡಕ್ಟರ್ಸ್ಗೂ ನಾವು ಡಿಸ್ಟಿಂಗ್ವಿಶ್ ಮಾಡೋದು ಹೇಗೆ, ಸೆಮಿ ಕಂಡಕ್ಟರ್ಸ್ಗೂ ಇನ್ಸುಲೇಟರ್ಸ್ಗೂ ಏನು ಡಿಫರೆನ್ಸು, ಡೈಎಲೆಕ್ಟ್ರಿಕ್ಸ್ ಅಂದರೆ ಏನು, ಆಯ್ತಾ, ಫೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಅಂದರೆ ಏನು, ಆಮೇಲೆ ಈ ಸಿ ಡಿನಲ್ಲಿ, ಫ್ಲಾಪಿನಲ್ಲಿ, ಪೆನ್ ಡ್ರೈವಲ್ಲಿ, ಆಮೇಲೆ ಕಂಪ್ಯೂಟರ್ ಚಿಪ್ಪಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲ್ಗಳು ಯಾವುದು, ಎಲ್ ಇ ಡಿಗೂ ಸೆಮಿ ಕಂಡಕ್ಟರ್ ಡಯೋಡ್ಗೂ ಏನು ಡಿಫ್ರೆನ್ಸು, ಎಲ್ ಇ ಡಿಗೂ ಲೇಸರ್ ಡಯೋಡ್ಗೂ ಏನು ಡಿಫ್ರೆನ್ಸು, ಲೇಸರ್ ಲೈಟಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ, ಏನೇನು ಯೂಸಸ್ ಆಗುತ್ತೆ, ಇದೆಲ್ಲನೂ ಕೂಡ ಫಿಸಿಕ್ಸ್ ಒಂಥರ ಮೆಟೀರಿಯಲ್ ಸೈನ್ಸ್. ಇಟ್ ಈಸ್ ಇನ್ ಜನರಲ್ ಸೈನ್ಸ್. ಸೊ ಸೈನ್ಸ್ ಅನ್ನೋದು ಇಟ್ಸ್ ಎ ವೈಡ್ ಸಬ್ಜೆಕ್ಟ್. ಅದರಲ್ಲೂ ಫಿಸಿಕ್ಸ್ ಬಂದ್ಬಿಟ್ಟು ಇಟ್ಸ್ ಎ ಬ್ರಾಡ್ ಏರಿಯಾ ಟಾಪಿಕ್. ಇಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಎಷ್ಟು ಬ್ರಾಡ್ ಅಂತ, ಆಯ್ತಾ. ಸೊ ಫಿಸಿಕ್ಸ್ ಅನ್ನೋದು ತುಂಬಾ ಕಡೆ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ನೀವು ಬರೋ ಚಾಪ್ಟರ್ಗಳಲ್ಲಿ, ಸಬ್ಸಿಕ್ವೆಂಟ್ ಚಾಪ್ಟರ್ಗಳಲ್ಲಿ ಫಿಸಿಕ್ಸ್ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಕಲಿತಾ ಹೋಗ್ತೀರಾ. ನಿಮ್ಮ ಇಂಟ್ರೆಸ್ಟ್ ತುಂಬಾ ನನಗೆ ಇಂಪಾರ್ಟೆಂಟ್. ಯಾವುದೇ ಒಂದು ವಿಷಯನ ಇಂಟ್ರೆಸ್ಟ್ ಇಟ್ಟು ಕೇಳಿದರೆ, ಗಮನ ಇಟ್ಟು ಕೇಳಿದರೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಐ ಟೆಲ್ ಯು ಡಿಯರ್ ಸ್ಟೂಡೆಂಟ್ಸ್, ಇನ್ ಸ್ಟಡಿ ದೇರ್ ಆರ್ 3 ಸ್ಟೆಪ್ಸ್. ಏನು? ಫಸ್ಟ್ ಕೇಳಿಸ್ಕೊಳ್ಳೋದು, ಶ್ರವಣ ಅಂತ ಕರಿತೀವಿ. ತುಂಬ ಮನಸ್ಸಿಟ್ಟು ಕೇಳಿಸ್ಕೋಬೇಕು ಶ್ರವಣ. ಆಮೇಲೆ ಅದನ್ನು ಡೈಜೆಸ್ಟ್ ಮಾಡ್ಕೋಬೇಕು, ಆಯಿತಾ, ಅರ್ಥ ಮಾಡ್ಕೋಬೇಕು. ಅಂದರೆ ಮನನ ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ಆಮೇಲೆ ಅದನ್ನು ರಿಕಾಲ್ ಮಾಡಿ ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ನಿಧಿಧ್ಯಾಸನ ಅಂತ ಕರೀತಾರೆ. ಶ್ರವಣ, ಮನನ, ನಿಧಿಧ್ಯಾಸನ. ಕೇಳಿಸ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡ್ಕೊಳ್ಳೋದು, ರಿಕಾಲ್ ಮಾಡೋದು. ಹಾಗೆ ನೀವು ಮಾಡ್ತಾ ಹೋದರೆ ಯಾವ ಎಕ್ಸಾಮ್ಸು ನಿಮಗೆ ಕಷ್ಟ ಅನಿಸೋದಿಲ್ಲ. ಎದರ್ ಇಟ್ ಈಸ್ ನೀಟ್ ಎಕ್ಸಾಮ್ ಆರ್ CET ಆರ್ IIT JEE ಆರ್ ಎನಿ ಅದರ್ ಸ್ಟೇಟ್ ಎಕ್ಸಾಮ್ಸ್, ಯಾವುದು ಬೇಕಾದರೂ ಆಗಲಿ, ಈಸಿಲಿ ಯು ಕ್ಯಾನ್ ಫೇಸ್. ಯಾಕೆ ಗೊತ್ತಾ? ಯಾರು ಪಾಠ ಮಾಡಿದ್ರು ನ್ಯೂಟನ್ಸ್ ಫಸ್ಟ್ ಲಾನೇ, ಆಯ್ತಾ. ಯಾರು ಪಾಠ ಮಾಡಿದ್ರು ನ್ಯೂಟನ್ ಸೆಕೆಂಡ್ ಲಾ, ಅದೇನೆ F = ma. ನಾನು ಹೇಳಿದ್ರು ಅದು F = ma, ಅಥವಾ ಇನ್ನೊಬ್ರು ಹೇಳಿದ್ರು F = ma. ಬಟ್ ಹೇಳ್ಬೇಕಾದ್ರೆ ನಾವು ಯಾವ್ಯಾವುದೋ ಎಕ್ಸಾಂಪಲ್ಸನ್ನು ಕೊಟ್ಟು ಹೇಳ್ತಾ ಇರ್ತೀವಿ. ಅದನ್ನು ನೀವು ಕ್ಯಾಚ್ ಮಾಡ್ಕೋಬೇಕು. ಕ್ಯಾಚ್ ಮಾಡಿಕೊಂಡು ಅದರಲ್ಲಿ ಯಾವ್ಯಾವ ಥರ ಕ್ವಶನ್ ಬರುತ್ತೆ ಅದನ್ನು ಸ್ವಲ್ಪ ಯೋಚನೆ ಮಾಡಿದರೆ, ಆಯಿತಾ, ಯೋಚನೆ ಮಾಡಿ ಅದೇ ಥರದ ಕ್ವಶನ್ಸನ್ನು ನೀವು ಸ್ವಲ್ಪ ರಿಹರ್ಸಲ್ ಮಾಡಿದರೆ, ಪ್ರಾಕ್ಟೀಸ್ ಮಾಡಿಬಿಟ್ರೆ ಅರ್ಥ ಆಗೋಗ್ಬಿಡುತ್ತೆ, ಮುಗಿದೋಗ್ಬಿಡುತ್ತೆ. ಇದನ್ನೇ ನಾನು ಹೇಳಿದ್ದು. ಟೀಚರ್ ಹೇಳ್ಬೇಕಾದ್ರೆ ನೀಟಾಗಿ ಕೇಳಿಸ್ಕೊಂಡು
ಮಾಡ್ಕೊಂಡ್ರಿ, ಶ್ರವಣ, ಆಮೇಲೆ ಅದರ ಕಾನ್ಸೆಪ್ಟ್ಸ್ ಅನ್ನ, ಒಳಗಡೆ ಇರ್ತಕ್ಕಂಥ ಹಿಡನ್ ಕಾನ್ಸೆಪ್ಟ್ಸ್ ಅನ್ನ, ಲಿಂಕ್ಡ್ ಕಾನ್ಸೆಪ್ಟ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಮನನ, ಆಮೇಲೆ ಆ ಈಕ್ವೇಶನ್ ಅನ್ನ ಪ್ರಾಕ್ಟೀಸ್ ಮಾಡಿರಿ ಅಂದ್ರೆ ನಿಧಿಧ್ಯಾಸನ. ಆಯ್ತಾ? ಈ ತರ ನೀವು ಎಲ್ಲಾ ಟಾಪಿಕ್ಗೂ ಅಪ್ಲೈ ಮಾಡ್ತಾ ಹೋಗಿ, ಐ ಟೆಲ್ ಯು ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಓಕೆ, ಇಷ್ಟು ಹೇಳಿ ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿ ವಿಲ್ ಸಿ ದ ಅದರ್ ಪಾರ್ಟ್ಸ್ ಆಫ್ ದಿಸ್ ಚಾಪ್ಟರ್. ಈ ಚಾಪ್ಟರ್ನ ಮುಂದಿನ ಭಾಗ ಏನಿದೆ, ಸೈನ್ಸ್, physics and technology, basic forces in nature and basic nature of laws, ಅಥವಾ ಲಾಗು ಮತ್ತೆ ಥಿಯರೀಸ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್, ಇವುಗಳನ್ನೆಲ್ಲ ಡೀಟೇಲ್ ಆಗಿ ನೋಡೋಣ. ಇವತ್ತಿಗೆ ಇಷ್ಟು ಸಾಕು. ಓಕೆ, ಐ ಹೋಪ್ ಯು ಎಂಜಾಯ್ ದಿಸ್, ಐ ಹೋಪ್ ಯು ಅಂಡರ್ಸ್ಟುಡ್ ಮೈ ಎಕ್ಸ್ಪ್ಲನೇಷನ್. ನಿಮ್ಮ ಏನೇ ಸಜೆಷನ್ಸ್ ಇದ್ರೂ ಕೂಡ ನನ್ನ ಹತ್ರ ನೀವು ಕಮ್ಯುನಿಕೇಟ್ ಮಾಡಬಹುದು. ಓಕೆ, ಥ್ಯಾಂಕ್ ಯು.